ನಮಸ್ಕಾರ ಸ್ನೇಹಿತರೆ ತುಂಬ ಜನ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಮೇಲೆ ಅವು ಕೇಳೋ ಒಂದು ದೊಡ್ಡ ಪ್ರಶ್ನೆ ಏನು ಅಂದರೆ ಯೂಟ್ಯೂಬ್ ಹೊಸ ಚಾನಲ್ಗೆ ಯಾವಾಗ ಬೂಸ್ಟ್ ಕೊಡುತ್ತೆ. ಯೂಟ್ಯೂಬ್ ಮೇಲೆ ಹೊಸ ಚಾನಲ್ ಮಾಡಿದ ಮೇಲೆ ಪ್ರತಿಯೊಬ್ಬ ಯೂಟ್ಯೂಬರ್ ಮನಸ್ಸಲ್ಲಿ ಮೂಡೋ ಪ್ರಶ್ನೆನೇ ಇದು ಸ್ನೇಹಿತರೆ. ನಿಮ್ಮ ಮನಸ್ಸಲ್ಲೂ ಕೂಡ ಈ ಪ್ರಶ್ನೆ ಮೂಡಿದ್ರೆ ವಿಡಿಯೋ ಪೂರ್ತಿ ನೋಡಿ. ಹೊಸ ಚಾನಲ್ಗೆ ಯೂಟ್ಯೂಬ್ ಯಾವಾಗ ಬೂಸ್ಟ್ ಕೊಡುತ್ತೆ? ಈ ಪ್ರಶ್ನೆ ಅಲ್ಲದೆ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ವ್ಯೂಸ್ ಬರ್ತವೆ, ಅಲ್ಗೋರಿದಮ್ ನಮ್ಮ ಚಾನಲನ್ನು ಯಾವಾಗ ಪುಷ್ ಮಾಡುತ್ತೆ, ಇವುಗಳ ಬಗ್ಗೆನೂ ಇಲ್ಲಿ ನಾವು ನೋಡೋಣ ಸ್ನೇಹಿತರೆ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಯಾಕಂದರೆ ಇವತ್ತು ನಾನು ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತುಂಬ ಸರಳ ಕನ್ನಡದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಯೂಟ್ಯೂಬ್ ಮೇಲೆ ನಾವು ಒಂದು ಹೊಸ ಚಾನಲ್ ಮಾಡಿದ ಮೇಲೆ ಅದನ್ನು ಯೂಟ್ಯೂಬ್ ಹೇಗೆ ನೋಡುತ್ತೆ ಸ್ನೇಹಿತರೆ ನೋಡಿ. ಮೊದಲು ಒಂದು ವಿಷಯ ಕ್ಲಿಯರಾಗಿ ತಿಳ್ಕೊಳ್ಳಿ. ಯೂಟ್ಯೂಬ್ ಯಾರನ್ನು ಪರ್ಸನಲ್ ಆಗಿ ಬೂಸ್ಟ್ ಮಾಡಲ್ಲ, ಅದು ಡೇಟಾ ಮತ್ತು ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಕೆಲಸ ಮಾಡುತ್ತೆ. ಹೊಸ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಯೂಟ್ಯೂಬ್ ನಿಮ್ಮ ಚಾನಲನ್ನು ಟೆಸ್ಟ್ ಮೋಡ್ನಲ್ಲಿ ಇಡುತ್ತೆ. ಅಂದರೆ ನೀವು ಯಾವ ರೀತಿಯ ಕಂಟೆಂಟ್ ಮಾಡ್ತಿದ್ದೀರಾ, ಜನರು ನಿಮ್ಮ ವಿಡಿಯೋ ನೋಡ್ತಿದ್ದಾರಾ, ತಮ್ನೇಲ್ ಕ್ಲಿಕ್ ಮಾಡ್ತಾರಾ, ವಿಡಿಯೋ ಕೊನೆಯವರೆಗೂ ನೋಡ್ತಿದ್ದಾರಾ, ಲೈಕು ಕಮೆಂಟು ಶೇರ್ ಏನಾದರೂ ಮಾಡ್ತಾರಾ, ಈ ಎಲ್ಲ ವಿಷಯಗಳನ್ನು ಯೂಟ್ಯೂಬ್ ಅಬ್ಸರ್ವ್ ಮಾಡುತ್ತೆ, ನೋಡುತ್ತೆ. ಇನ್ನು ಮೊದಲ ವಿಡಿಯೋ ವೈರಲ್ ಆಗದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ಭಾಳ ಜನ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ರೀಚ್ ಸಿಗಲ್ಲ ಅನ್ನೋಕೊಂಡು ಆಮೇಲೆ ಬೇಸರ ಆಗಿ ಚಾನಲ್ ಬಿಡ್ತಾರೆ. ಆದರೆ ರಿಯಾಲಿಟಿ ಏನು ಗೊತ್ತಾ? ಯೂಟ್ಯೂಬ್ ಮೊದಲು ನಿಮ್ಮ ಕಂಟೆಂಟನ್ನು ಸ್ವಲ್ಪ ಜನರಿಗೆ ಮಾತ್ರ ತೋರಿಸುತ್ತೆ. ಅವರ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಮಾತ್ರ ಇನ್ನಷ್ಟು ಜನರಿಗೆ ಪುಷ್ ಮಾಡುತ್ತೆ. ಅದಕ್ಕಾಗಿಯೇ ಮೊದಲ ದಿನ ವೈರಲ್ ಆಗಲೇಬೇಕು ಅನ್ನೋದು ತಪ್ಪು ಕಲ್ಪನೆ. ಸೊ ಸಾಮಾನ್ಯವಾಗಿ ಯಾವಾಗ ಬೂಸ್ಟ್ ಶುರು ಆಗುತ್ತೆ ಇದಕ್ಕೆ ಯಾವುದೇ ನಿರ್ಧಾರಿತ ಸಮಯವೇ ಇಲ್ಲ ಸ್ನೇಹಿತರೆ. ಆದರೆ ಹೆಚ್ಚಿನ ಸಕ್ಸಸ್ಫುಲ್ ಕ್ರಿಯೇಟರ್ಸ್ ಅನುಭವದ ಪ್ರಕಾರ 50ರಿಂದ 100 ವಿಡಿಯೋಸ್ ನಂತರ ಯೂಟ್ಯೂಬ್ ನಿಮ್ಮ ಕಂಟೆಂಟ್ ಪ್ಯಾಟರ್ನ್ ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತೆ. ಕನ್ಸಿಸ್ಟೆನ್ಸಿ ಇದ್ದರೆ 6ರಿಂದ 8 ತಿಂಗಳ ಒಳಗೆ ಚಾನಲ್ಗೆ ರೀಚ್ ಹೆಚ್ಚಾಗಬಹುದು. ಕೆಲವೊಮ್ಮೆ ಒಂದೇ ಒಂದು ವಿಡಿಯೋ ಸಂಪೂರ್ಣ ಚಾನಲ್ ಲೈಫ್ ಬದಲಾಯಿಸ್ಬೋದು. ಹಾಗಾಗಿ ತಾಳ್ಮೆ ತುಂಬ ಮುಖ್ಯ ಸ್ನೇಹಿತರೆ. ಇನ್ನು ಯೂಟ್ಯೂಬ್ ನಮ್ಮ ಚಾನಲ್ಗೆ ಈಗ ಬೂಸ್ಟ್ ಕೊಡ್ತದೆ ಅನ್ನೋ ಪ್ರಮುಖ ಸಿಗ್ನಲ್ಸ್ ಯಾವ? ಇಲ್ಲಿ ಒಂದನೇದು ಸ್ನೇಹಿತರೆ CTR ಅಂದರೆ ಕ್ಲಿಕ್ ಥ್ರೂ ರೇಟ್. ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ಆ ವಿಡಿಯೋ ಮೇಲೆ ಜನ ಕ್ಲಿಕ್ ಮಾಡ್ತಾರ. CTR ಹೆಚ್ಚು ಇದ್ದರೆ ಯೂಟ್ಯೂಬ್ ಈ ವಿಡಿಯೋ ಮೇಲೆ ಜನರಿಗೆ ಆಸಕ್ತಿ ಇದೆ ಅಂತ ಅರ್ಥ ಮಾಡಿಕೊಳ್ಳುತ್ತೆ. ಹಾಗಾಗಿ ನಿಮ್ಮ ವಿಡಿಯೋದ CTR ಎಷ್ಟಿದೆ ನೋಡಿ. ಇನ್ನು ಎರಡನೇದು ವಾಚ್ ಟೈಮ್. ಜನರು ವಿಡಿಯೋ ಎಷ್ಟು ಹೊತ್ತು ನೋಡ್ತಾರೆ? 1 ನಿಮಿಷದ ವಿಡಿಯೋ ಇದ್ದರೆ ಜನ ಪೂರ್ತಿ ನೋಡ್ತಾರೆ ಸ್ನೇಹಿತರೆ. 10 ನಿಮಿಷದ ವಿಡಿಯೋ ಇದ್ದರೆ ಕನಿಷ್ಠ 5ರಿಂದ 6 ನಿಮಿಷ ನೋಡ್ತಾರೆ. ಸೊ ವಾಚ್ ಟೈಮ್ ಕೂಡ ತುಂಬ ಪವರ್ಫುಲ್ ಸಿಗ್ನಲ್ ಸ್ನೇಹಿತರೆ. ಇನ್ನು ಮೂರನೇದು ಆಡಿಯನ್ಸ್ ರಿಟೆನ್ಷನ್. ಜನರು ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾರಾ ಅಥವಾ ಕೊನೆಯವರೆಗೂ ವಿಡಿಯೋ ನೋಡ್ತಾರಾ? ರಿಟೆನ್ಷನ್ ಚೆನ್ನಾಗಿದ್ದರೆ ಯೂಟ್ಯೂಬ್ ವಿಡಿಯೋವನ್ನು ಹೆಚ್ಚು ರೆಕಮೆಂಡ್ ಮಾಡುತ್ತೆ ಸ್ನೇಹಿತರೆ. ಇನ್ನು ನಾಲ್ಕನೇದು ಕನ್ಸಿಸ್ಟೆನ್ಸಿ. ವಾರಕ್ಕೆ ಒಂದು ವಿಡಿಯೋ ಹಾಕಿ ಆಮೇಲೆ 20 ದಿನ ಕಾಣಿಸದೆ ಹೋದರೆ ಗ್ರೋತ್ ಶುರು ಆಗುತ್ತೆ. ಕನ್ಸಿಸ್ಟೆನ್ಸಿ ಇದ್ದರೆ ಸ್ನೇಹಿತರೆ ಅಲ್ಗೋರಿದಮ್ ನಿಮ್ಮ ಚಾನಲ್ ಮೇಲೆ ಟ್ರಸ್ಟ್ ಮಾಡುತ್ತೆ. ಅಲ್ಗೋರಿದಮ್ಗೆ ಅದನ್ನು ಪುಷ್ ಮಾಡುತ್ತೆ. ಇನ್ನು 5 ನಿಶ್ ಕ್ಲಿಯರಿಟಿ. ಇವತ್ತು ಕುಕಿಂಗ್ ವಿಡಿಯೋ, ನಾಳೆ ಮೊಬೈಲ್ ರಿವ್ಯೂ, ಮತ್ತೊಂದು ದಿನ ಕಾಮಿಡಿ, ಹೀಗೆ ಮಿಕ್ಸ್ ಕಂಟೆಂಟ್ ಮಾಡಿದರೆ ಯೂಟ್ಯೂಬ್ ಕನ್ಫ್ಯೂಸ್ ಆಗುತ್ತೆ. ಒಂದು ಕ್ಲಿಯರ್ ಟಾಪಿಕ್ ಮೇಲೆ ಕೆಲಸ ಮಾಡಿದರೆ ಬೇಗ ಗ್ರೋತ್ ಸಿಗುತ್ತೆ. ಹೊಸ ಚಾನಲ್ ಬೇಗ ಗ್ರೋ ಆಗೋಕ್ಕೆ ಏನು ಮಾಡಬೇಕು ಅಂದರೆ ಪಾಯಿಂಟ್ ನಂಬರ್ 1, ಥಂಬ್ನೇಲ್ ಸ್ಟ್ರಾಂಗ್ ಇರಬೇಕು. ಜನರು ಮೊದಲು ಥಂಬ್ನೇಲ್ ನೋಡ್ತಾರೆ ಸ್ನೇಹಿತರೆ. ಬ್ರೈಟ್ ಕಲರ್ಸ್ ಇಡಿ, ಕ್ಲಿಯರ್ ಫೇಸ್ ಎಕ್ಸ್ಪ್ರೆಷನ್ ಇರಲಿ, ದೊಡ್ಡ ಟೆಕ್ಸ್ಟ್ ಮತ್ತು ಕ್ಯೂರಿಯಾಸಿಟಿ ಇರಲಿ, ಇವು ಇದ್ದರೆ ಸಾಕು. ಪಾಯಿಂಟ್ ನಂಬರ್ 2, ಮೊದಲ 30 ಸೆಕೆಂಡ್ಸ್ ಪವರ್ಫುಲ್ ಇರಬೇಕು. ಮೊದಲ 30 ಸೆಕೆಂಡ್ ಬೋರ್ ಆಗಿದ್ದರೆ ಆಡಿಯನ್ಸ್ ವಿಡಿಯೋ ಬಿಟ್ಟು ಹೋಗ್ತಾರೆ. ಆದ್ದರಿಂದ ಲಾಂಗ್ ಇಂಟ್ರೋ ಬೇಡ, ಟೈಮ್ ವೇಸ್ಟ್ ಬೇಡ, ನೇರ ವಿಷಯಕ್ಕೆ ಬನ್ನಿ ಸ್ನೇಹಿತರೆ. ಪಾಯಿಂಟ್ ನಂಬರ್ 3, SEO ಪವರ್ಫುಲ್ ಆಗಿರಬೇಕು. ಕರೆಕ್ಟ್ ಟೈಟಲ್, ಡಿಸ್ಕ್ರಿಪ್ಷನ್, ಕೀವರ್ಡ್ಸ್, ಹ್ಯಾಶ್ಟ್ಯಾಗ್ಸ್ ಇವುಗಳು ಯೂಟ್ಯೂಬ್ಗೆ ವಿಡಿಯೋ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಪಾಯಿಂಟ್ ನಂಬರ್ 4,
ಶಾರ್ಟ್ಸ್ ಪ್ಲಸ್ ಲಾಂಗ್ ವಿಡಿಯೋಸ್ ಎರಡೂ ಮಾಡಿ. ಶಾರ್ಟ್ಸ್ ಮೂಲಕ ರೀಚ್ ಬರುತ್ತದೆ ಸ್ನೇಹಿತರೆ, ಲಾಂಗ್ ವಿಡಿಯೋ ಮೂಲಕ ವಾಚ್ ಟೈಮ್ ಮತ್ತು ಲಾಯಲ್ ಆಡಿಯನ್ಸ್ ಬರ್ತಾರೆ. ಎರಡನ್ನೂ ಮಿಕ್ಸ್ ಮಾಡಿ ಅಪ್ಲೋಡ್ ಮಾಡಿ. ಇನ್ನು ಯೂಟ್ಯೂಬ್ ಯಾವ ಚಾನಲನ್ನು ಇಗ್ನೋರ್ ಮಾಡುತ್ತೆ? ಕಾಪಿ ಕಂಟೆಂಟ್. ಈ ಥರದ ವಿಡಿಯೋ ಕಾಪಿ ಮಾಡಿದರೆ ಗ್ರೋತ್ ಸ್ಲೋ ಆಗುತ್ತೆ. ಇನ್ಕನ್ಸಿಸ್ಟೆಂಟ್ ಅಪ್ಲೋಡ್. ತಿಂಗಳಿಗೆ ಒಂದು ವಿಡಿಯೋ ಹಾಕಿದರೆ ಅಲ್ಗೋರಿದಮ್ ಆ್ಯಕ್ಟಿವ್ ಆಗೋದಿಲ್ಲ. ಮಿಸ್ಲೀಡಿಂಗ್ ತಮ್ನೇಲ್ ಬೇರೆ, ಕಂಟೆಂಟ್ ಬೇರೆ. ಆಡಿಯನ್ಸ್ ಟ್ರಸ್ಟ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಲೋ ಕ್ವಾಲಿಟಿ ಆಡಿಯೋ. ವಿಡಿಯೋ ಆ್ಯಾವ್ರೇಜ್ ಇದ್ರೂ ನಡೆಯುತ್ತೆ, ಆಡಿಯೋ ಮಾತ್ರ ಕ್ಲಿಯರ್ ಇರಬೇಕು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಓವರ್ ನೈಟ್ ಸಕ್ಸಸ್ ತುಂಬ ರಿಯರ್. ನೀವು ನೋಡೋ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಕೂಡ ಹಲವು ತಿಂಗಳು ಅಥವಾ ವರ್ಷಗಳ ಕಾಲ ಸ್ಟ್ರಗಲ್ ಮಾಡಿದ್ದಾರೆ. ಆದರೆ ಒಂದು ಸಮಯ ಬಂದ ಮೇಲೆ ಸ್ನೇಹಿತರೆ, ಅಲ್ಗೋರಿದಮ್ ಅವ್ರ ಕಂಟೆಂಟನ್ನು ಪುಷ್ ಮಾಡಿದೆ. ಅದೇ ರೀತಿ ನಿಮ್ಮ ಚಾನಲ್ ಕೂಡ ಗ್ರೋ ಆಗ್ಬೋದು. ಆದರೆ ಪೇಷನ್ಸ್, ಕನ್ಸಿಸ್ಟೆನ್ಸಿ, ಕ್ವಾಲಿಟಿ, ಸ್ಮಾರ್ಟ್ ವರ್ಕ್ ಇರಬೇಕು. ಇದನ್ನು ನೀವು ಫಾಲೋ ಮಾಡಬೇಕು ಸ್ನೇಹಿತರೆ. ಒಂದು ವಿಡಿಯೋ ವೈರಲ್ ಆಗಲಿಲ್ಲ ಅಂತ ಬೇಸರ ಪಡಬೇಡಿ. ಯೂಟ್ಯೂಬ್ ನಿಮ್ಮನ್ನು ಟೆಸ್ಟ್ ಮಾಡ್ತಿದೆ ಅಷ್ಟೇ. ನೀವು ರೆಗ್ಯುಲರ್ ಆಗಿ ಉತ್ತಮ ಕಂಟೆಂಟ್ ಕೊಡ್ತಾ ಹೋದರೆ ಒಂದು ದಿನ ಯೂಟ್ಯೂಬ್ ನಿಮ್ಮ ಚಾನಲನ್ನು ಲಕ್ಷಾಂತರ ಜನರಿಗೆ 100% ತೋರಿಸುತ್ತೆ ಸ್ನೇಹಿತರೆ. ಸೊ ತಾಳ್ಮೆ ಇಡಿ. ನಾನು ಹೇಳಿದ ಪ್ರಕಾರ ಅರ್ಥ ಮಾಡಿಕೊಂಡು ಚಾನಲ್ ಮುಂದುವರಿಸಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂದರೆ ಲೈಕ್ ಮಾಡಿ. ಹೊಸ ಕ್ರಿಯೇಟರ್ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಯೂಟ್ಯೂಬ್ ಟಿಪ್ಸ್ ಮತ್ತು ಟ್ರಿಕ್ಸ್ ಕನ್ನಡದಲ್ಲಿ ತಿಳ್ಕೊಳ್ಳೋಕ್ಕೆ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲನ್ನು ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.